ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆರೈಸಿ. ನಮ್ಮೂರ್ನಲ್ಲಿ ನಾನೊಬ್ನೇ ಜಾಣ, ನಮ್ಮೂರ್ನಲ್ಲಿ ನಾನೊಬ್ನೇ ಜಾಣ. ನನ್ನ ಹಾಡು ಅಂತ ಅಂದರೆ ನಾನು ಹಾಡಕ್ಕಂತ ಬಾಯ್ ಬಿಟ್ರೆ, ನೀನು ಹಾಡಕ್ಕಂತ ಬಾಯ್ ಬಿಟ್ರೆ ಹೋಗ್ತಾವೆ ಊರ್ನಾಗೆಲ್ಲ ಪ್ರಾಣ. ನಗಣ ಎಲ್ಲಿದ್ದಲ್ಲ ಮೋಸೆ ಆರ್ಕ ಬಂದ್ಬಿಟ್ಟಲ್ಲೋ, ನನ್ನ ಹಾಡು ಕೇಳಿ ಯಾವಾಗೇನೆ. ನಗಣು ನಿನ್ನ ಹಾಡು ಅಂದ್ರೆ ನೀನ್ ಎಲ್ಲ ಆಡಿದ್ರು ನನಗೆ ಕೇಳಿಸ್ತೈತಿ. ಅದಕ್ಕೆ ನೀನ್ ಎಲ್ಲಿದ್ರು ಆ ಬೀರುಕನೆ ಲಾಪಮ್ಮಂಗ್ ಬಂದ್ಬಿಡ್ತೀನಿ ನಿಂತಾಕಿ. ಸರಿ ಕಣ್ಲಾ, ಬಾರ್ಲಾ ಕುತ್ಕೊಳ್ಳ. ಏನ್ ನಿನ್ಕಂಡು ಮಾತಾಡ್ತೀಯಾ? ಏನ್ ನಗಣ ಎಲ್ಲ ವಾಲ್ಟ್ ಬಂದ್ ಕುಂತಂಗೈತೆ, ಬಸ್ಸಿಗೆ ನಾ ಕಾಯ್ತಿದ್ದಂಗಿದ್ಯಾ? ವಸಿ ನನಗೆ ಹೇಳ್ದಂಗೆ ನೀನ್ ಎಲ್ಲಂದ್ರಲ್ಲೇ ಹೋಗ್ತಾ ಇದೀಯಾ? ಎಲ್ಗಪ್ಪ ನಗಣ ಹೊರಟಿರೋದು? ಎಲ್ಗೂ ಇಲ್ಲ ಕಣ್ಲಾ ಅಮಾಸೆ. ಓಸಿ ಧರ್ಮಪುರದಾಗ ಹೋಗಿ ಬರ್ಬೇಕು. ಧರ್ಮಪುರದಾಗ ಹೋಗಿ ಒಂದು ಸ್ವಲ್ಪ ಏನೇನೋ ತಗೊಂಬರೋದೈತೆ, ಹೋಗಿ ತಗೊಂಡು ಬರ್ಬೇಕು ಕಣ್ಲಾ. ಈಗ ಅದಕ್ಕೇನೆ ನಮ್ಮೂರ ಅನಿತಾ ಲಕ್ಷ್ಮಿಗೆ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ ಕಣ್ಲಾ. ಓಹೋ ಹೌದೇನ್ ನಗಣ? ಸರಿ ನಗಣ, ಇನ್ನೇನ್ ಸಮಾಚಾರ? ಏನ್ ವಿಶೇಷ? ಏನು ಹೇಳಲೇ ಇಲ್ಲ? ಏನಿಲ್ಲ ಕಣ್ಲಾ ಅಮಾವಾಸ್ಯೆ, ಹೇಳ್ಬೇಕು ಕಣ್ಲಾ ಎಲ್ಲ ನೀನೆ. ನಗಣ ಯಾಕೆ ಮಿಂಗಳ್ತೈತೆ? ಯಾಕೋ ಬಿಡ್ಲಾ ಅಮಾವಾಸ್ಯೆ, ಹೆಣ್ಮಕ್ಳು ವಿಚಾರ ನಮ್ಗೆ ಯಾಕ್ಲಾ ಬೇಕು? ಅಲ್ಲ ನಗಣ, ಒಂದ್ ಹೆಣ್ಣು ಹಂಗಸು ಅಳ್ತೈತೆ, ನೀನ್ ನೋಡಿ ಹಿಂಗಂತಿಲ್ಲ ನಗಣ. ಮೊನ್ನೆ ಅದು ಏನು ಕೇಳದೇ ಇಲ್ಲಲ್ಲಪ್ಪ. ನಗಣ ಯಾಕ ಬೋಳ್ ಜೋರಾಗ ಅಳ್ತೈತ್ಕಣು? ಬಾರ್ ನಗಣ ಕೇಳೋಣ ಓಸಿ ಏನಯ್ಯ ಮುಂದು. ಅಯ್ಯೋ ಶಿವನೇ, ಆಮೇಲೆ ನೋಡು ಏನು ಅಂದ್ಕೊಂಬಲ್ಲ ಜನ ಮಾಡ್ತಾ ಕುತ್ಕೊಂಡಿರು, ಯಾಕೆ ಕೇಳಲೇ ಇಲ್ಲ ಅಂತ ಅಂದ್ಕೊಂಬಲ್ಲಿ. ಪಾಪ ಯಾಕೆ ಅಳ್ತೈತೆ ಬಾರ್ ನಗಣ ವಿಚಾರ್ಸಣ. ಇಲ್ಲ ಸ್ವಾಮಿ, ನಾನು ಬರೋಕಿಲ್ಲ. ವಾಗಾನೇ ಅಮಾವಾಸ್ಯೆ ಯಾಕೆ ಬೇಕು? ಹೆಣ್ಮಕ್ಳು ವಿಚಾರ ಸುಮ್ಮನೆ ಎಲ್ಲ ಸುಮ್ಕಿರು. ಆಮೇಲೆ ನೀನು ನನ್ನನ್ನು ಕರೆದು ನಾನು ಅಯ್ಯಮ್ಮನ ಯಾತನ ಕೇಳಿ ಅದೆಲ್ಲ ಓಟು ನಮ್ಗೆ ಯಾಕೆ? ನಾವೆಲ್ಲ ಧರ್ಮಪುರ ಕೊಟ್ಟಿದ್ದೀವಿ, ಸುಮ್ಕಿರೋಸಿ. ನಗಣ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಅಂತ ಕೇಳಿ ಅವ್ರ ಕಷ್ಟ ಬಗೆಹರಿಸ್ಬೇಕಣ್ಣ. ಬಾ ನಗಣ, ನೀನು ಸುಮ್ಕೆ ಬಾ ನಗಣ, ಹೋಗೋಣ. ನೀನು ಸುಮ್ಮನೆ ಬಾ, ನನ್ನ ಜೊತೆಗೆ ಬಾ ಹೇಳ್ತೀನಿ. ಲೇ ಅಮಾವಾಸ್ಯೆ, ನಿನ್ನ ಜೊತೆಗೆ ಬಂದ್ರೆ ಏನನ ಒಂದು ಎರಡು ಒಟ್ಟು ಹಾಕೈತೆ ಕಾಣ್ಲಾ. ಬೇಡ ಸುಮ್ಕಿರ್ಲ, ನಾನು ಬರಲ್ಲ. ಬಾ ನಗಣ, ನೀನು ಸುಮ್ಮನೆ ಬಾ ನನ್ನ ಜೊತೆ. ಬಾ ನಗಣ, ಬಾ ನಗಣ. ಈಗಳಪ್ಪ, ಈ ನನ್ನ ಮಗಂದು ಒಂದು ಕಾಟ. ನಡಿಲ್ಲ ಹೋಗೋಣ, ಅದೇನು ಕೇಳೇ ಬಿಡೋಣ. ನನ್ನ ಯಾರು ಯಾತು ಕೇಳಂಗಿಲ್ಲ ಕಣಪ್ಪ ಇಲ್ಲಿ. ಅಕೋ ಯಾಕಕ್ಕ ಹಿಂಗಳ್ತೀಯ? ಹಾಗೆ ಹಿಂದಡಿ ನೋಡ್ತಾ ಇದೀವಿ, ಅಳ್ತಾನೆ ಇದೆಯಲ್ಲಕ್ಕ ಬರೇ. ಏನಕ್ಕ ಯಾಕಕ್ಕ ಏನಾತಕ್ಕ ನಿನಗೆ? ಅಣ್ಣ ನೀವಾದ್ರೂ ನನ್ನ ಕಷ್ಟ ಕೇಳಿದ್ರಲ್ಲಣ್ಣ, ಅಷ್ಟೇ ಸಾಕು ಬಿಡ್ರಣ್ಣ. ನನ್ನ ಕಷ್ಟ ಏನಂತ ಹೇಳೋಣ ನಿಮ್ ಕೋಟೆ. ಯಾಕಮ್ಮ ಏನಾಯ್ತಂತ ಕಷ್ಟ ನಿನಗೆ? ಹೇಳು ನಾಗಣ್ಣ ಅವ್ರೆ. ನಾಗಣ್ಣ ಅಂದ್ರೆ ಈ ಊರಿಗೇನೇ ದೊಡ್ಡ ಮನುಷ್ಯದ್ದಂಗೆ. ಹೇಳು ಹೊಸಿ ನಿನ್ ಕಷ್ಟ, ಅವ್ರು ಅರ್ಥ ಮಾಡ್ಕೊಂತಾರೆ. ಹೇಳು. ಶಿವನೇ ಶಂಬ್ಲಿಂಗ, ಈ ನನ್ನ ಮಗ ಅಮಾವಾಸ್ಯೆ ನನಗೇ ಗಂಟಾಗ್ತಾನಲ್ಲಪ್ಪ ಇದನ್ನ. ಶಂಬ್ಲಿಂಗ ನಗಣು ನೀನು ಊರಿಗೆ ದೊಡ್ಡ ಮನುಷ್ಯ. ಹೊಸಿ ಕಷ್ಟ ಅಂದವ್ರಿಗೆ ಸಹಾಯ ಮಾಡೋ ಎತ್ತಿದ ಕೈ ಕಾಣೋ ನೀನು. ಹಂಗಾಗಿ ನಿನ್ ಮೇಲೆ ಹೇಳಿದೆ ಅಷ್ಟೇ. ಈ ಹೆಣ್ಮಗುನ್ ಕಾಪಾಡೋಣ ನೀನು. ಈ ಕಾಪಾಡ್ಬೇಕು ನೀನು ಹೆಣ್ಮಗುನ. ಶಿವನೇ ಶಂಬ್ಲಿಂಗ, ಈ ಅಮಾವಾಸ್ಯೆ ಕಾಟ ನನ್ನ ಕೈಲೇ ತಡೆಯೋಕ್ಕಾಗ್ತಿಲ್ಲ. ಅಯ್ಯಮ್ಗಿನ್ನ ಇವಂದೇ ಜಾಸ್ತಿ ಒತ್ತಡ ಆಗ್ಬಿಟ್ಟೈತಿ ನನಗೆ. ಹೇಳಮ್ಮ, ಯಾಕಮ್ಮ ಏನಾಯ್ತಮ್ಮ ನಿನಗೆ? ಯಾಕೆ ಅಳ್ತಾ ಕುಂತಿದ್ಯಾ? ಅಂತ ಸಮಸ್ಯೆ ಆದ್ರೆ ಏನು ನಿಂದು ಹೇಳು. ಅಣ್ಣ ನಮ್ ಗಂಡ ಇಲ್ಲೇ ಇರೋ ಬತ್ತೀನಿ ಅಂತ ಹೇಳಿ ನನ್ ಬಿಟ್ಬಿಟ್ಟು ಹೋಗ್ಬಿಟ್ಟವನ್ ಕಣಣ. ಇಲ್ಲೇ ಬಿಟ್ಟು ಹೋಗ್ಬಿಟ್ಟವನೆ. ಎಲ್ಲೋದ್ನೋ ನನ್ ಗಂಡ ಗೊತ್ತಿಲ್ಲ ಕಣಣ, ಬಂದಿಲ್ಲ ಈಟತ್ತಾದ್ರು. ಅಲ್ಲಮ್ಮ, ಗಂಡ ಬಿಟ್ಟು ಹೋಗೇನೆ ಅಂತ ಅದೇಂಗ್ ಬಿಟ್ಟು ಹೋಗ್ತಾವಮ್ಮ ನಿನ್ನ ಮರ್ತು ಗಂಡ? ನಗಣು ಎಲ್ಲೋ ಇವ್ರ ಗಂಡ ಯಾರ ಜೊತೆಗೇನೋ ಹೋಗಿರ್ಬೇಕು, ಅದಕ್ಕೆ ಇಲ್ಲಿಗೆ ಮುಂದೆ ಬಿಟ್ಟು ಹೋಗ್ಯಾನ ಅಂತ ಕಾಣ್ತೈತೆ. ಏನಂದೆ ನೀನು? ನಮ್ ಗಂಡನ್ನ ಹಿಂಗ ಅಂಬೋದು? ನಮ್ ಗಂಡ ಶ್ರೀರಾಮಚಂದ್ರ, ನಮ್ ಗಂಡ ಅಂತನಲ್ಲ. ಎಲ್ಲೋ ಮಿಸ್ ಆಗಿ ಹೋಗಿರ್ಬೇಕಷ್ಟೇ. ನಮ್ ಗಂಡಗೊಂದ್ ಸ್ವಲ್ಪ ಮರು ಜಾಸ್ತಿ ಕಾರಣ, ಅದಕ್ಕೆ ಹೋಗ್ಯಾರೆ. ಸರಿ ಬಿಡಮ್ಮ. ತಿರೋ ಒಂದು ಹೆಣ್ಣೆಂಗ್ಸ್ ಬೇರೆ, ಹೊಸಿ ನಾವು ಗಂಡು ಮಕ್ಕಳಾದ್ರೂ ಅರ್ಥ ಮಾಡ್ಕೋಬೇಕು. ಯಾವ ಊರಮ್ಮ ನಿಂದು? ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬರ್ಬೇಕಮ್ಮ? ನಿಮ್ಮ ಗಂಡನ್ ತಾಕೆ ಬಿಟ್ಟು ಬರ್ತೀನಿ ನಡಿಯಮ್ಮ. ಮನೆ ತೋರ್ಸಮ್ಮ, ಮಂತಕ್ಕೆ ಕರ್ಕೊಂಡು ಹೋಗ್ತೀವಿ. ಅಣ್ಣ, ಓ ನನ್ನ ಬಾಳಿನ ಅಣ್ಣ, ನನಗೆ ಇವಾಗ ಖುಷಿ ಆದ ಕಾರಣ. ಅಣ್ಣ ಧರ್ಮಪುರನೇ ಕಾರಣ, ಧರ್ಮಪುರದಾಗೆ ನಮ್ಮ ಮನೆ ಇರೋದ್ ಕಾರಣ. ಹೆಂಗಾದ್ರೂ ಮಾಡಿ ನಮ್ಮ ಅಂತ ಕರ್ಕೊಂಡು ಹೋಗ್ಬಿಟ್ಬಿಟ್ರಣ್ಣ, ನನಗೆ ಅಷ್ಟೇ ಸಾಕು ಕಾರಣ. ನಿಮಗೆ ಪುಣ್ಯ ಬರ್ತೈತೆ ಕಣಣ. ನಗಣ ಹೆಂಗ ಹೋಸಿ ನೀನು ಧರ್ಮಪುರಕ್ಕೆ ಹೋಗ್ತಾ ಇದೀಯಾ? ಜೊತೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ಬಿಡು. ಏನು ತೀರಾ ಒಂದು ಹೆಣ್ಣಿಗೆ ಸಹಾಯ ಮಾಡ್ದಂಗೆ ಆಗ್ತೈತಿ. ಹೊಸಿ ನಾನು ಬತ್ತೀನಿ ನಡಿ ಜೊತೆಗೆ. ಪಾಪ ಒಬ್ಬನೇ ಹೆಂಗ್ ಕಳ್ಸೋದು? ಹೋಗೋಣ ಇಬ್ರು ಜೊತೆಗೆ ಹೋಗಿ ಧರ್ಮಪುರಕ್ಕೆ ನಿಧಾನಕ್ಕೆ ಬಿಟ್ಟು ಬರೋಣ. ಶಿವನೇ ಶಂಬ್ಲಿಂಗ, ಸರಿ ಕಣ್ಲಾ, ಆಯಿತು ಅಮಾವಾಸ್ಯೆ. ಪಾಪ ಒಂದು ಹೆಣ್ಣೆಂಗ್ಸು ಕೇಳಕಂತ ಐತಂದ್ರೆ ನಾನು ಹೆಂಗ್ಲಾ ಸುಮ್ಮನಿರಕ್ಕಾಗ್ತೈತಿ. ಸರಿ ನಡ್ಲ, ಧರ್ಮಪುರದಕ್ಕೆ ಹೋಗಿ ಈ ಅಮ್ಮನ ಮನೆ ಎಲ್ಲೈತೆ ನೋಡಿ ಬಿಟ್ಟು ಬಿರಿನೇ ಅದು ಯಾರು ತಗೋಬೇಕ ತಗೊಂಡು ಬಂದ್ಬಿಡೋಣ.
ಸರಿ ನಡಿಯಮ್ಮ, ನಿನ್ ಮನೆಯಲ್ಲೇ ತೋರ್ಸು. ಇನ್ನೇನು ಇವಾಗ ಅನಿತಾ ಲಕ್ಷ್ಮಿ ಬತ್ತೈತೆ, ಹತ್ಕೊಂಡು ಹೋಗೋದಯ್ಯ. ಸರಿ ಕಣ್ರಣ, ಇನ್ನೇನು ಬಸ್ ಪದೇ ತಮ್ತೀರ, ಬಸ್ನಾಗ ಹೋಗ್ಬಿಟ್ಟು ಅಲ್ಲಿ ಧರ್ಮಪುರ ಹಾಕೊಂಡು ಸ್ವಲ್ಪ ಒಳಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಕರ್ಕೊಂಡು ಹೋಗ್ತೀನಿ ಬರೋಣ ನಾನೆಲ್ಲ ನಮ್ಮ ಅಂತಾಕೆ. ಸರಿ ಸರಿ ನಡಿಯಮ್ಮ ಹೋಗೋಣ. ಅಣ್ಣ ಅಣ್ಣ, ಇದೇ ಮನೆ ಕಾಣ ನಮ್ದು. ನಮ್ಮ ಗಂಡ ಹೆಸರು ರುದ್ರ ಅಂತ ಹೇಳಿ. ನನಗೆ ಹೊಸದಾಗಿ ಮದುವೆ ಆಗಿ ಬಂದೀವಿ, ಏನು ಗೊತ್ತಾಗಕ್ಕಿಲ್ಲ ಕಾರಣ. ಹೆಂಗೋ ಕರ್ಕೊಂಡ್ಬಂದು ಒಳ್ಳೆಯ ಕೆಲಸ ಮಾಡಿದ್ರಿ. ಅಯ್ಯೋ ಬಿಡಮ್ಮ, ಹೆಂಗೋ ಪಾಪ ಒಂಟಿ ಹೆಂಗ್ಸ ಅಂತ ಹೇಳಿ ನಾವು ಕರ್ಕ ಬಂದೀವಿ ಅಷ್ಟೇನೆ. ಅಣ್ಣು ನಾಗಣು, ನಾವು ಇಲ್ಲೇ ತಕನ ಕರ್ಕ ಬಂದಿದೀವಿ. ಒಸಿ ಅವ್ರ ಗಂಡಿಗೆ ಹೇಳಿ ಬಿಟ್ಟೋದ್ರೆ ಏನಾಗ್ತೈತಣ್ಣ? ಆ ಗಂಡಿಗೆಳ ಸುಮ್ಕಿರು. ಕರ್ಕ ಬಂದಿದೀವಿ ಅಂದ್ರೆ ಗಂಡಿಗೆಳಕ್ಕಿಲ್ವಿ, ಗಂಡಿಗೆ ಹೇಳಿ ಬಿಟ್ಟೋದನ್ ಸುಮ್ಕಿರು. ಈ ಎಲ್ಲ ಕಂಡ್ಲ ಅಮಾವಾಸ್ಯೆ ಬಿಡ್ಲಾ ಮೂವಕ್ಕೈತಿ, ಗಾಂಡಿಗೆ ಯಾಕೆ ಹೇಳಕ್ ಹೋಗೋಣ? ಮಂತ ಕರ್ಕ ಬಂದಿದ್ದು ಬಿಟ್ಟಿವಿ, ಇದನ್ನು ಗಾಂಡಿಗೆ ಹೇಳ್ಬೇಕೇನು? ನಿಂಗೆ ಇದೇ ಗೊತ್ತಾಗಕ್ಕಿಲ್ಲ ಅಂಬೋದು. ಒಸಿ ಸಹಾಯ ಮಾಡಿರೋದನ್ನ ತಿಳಿಸ್ಬೇಕಣ್ಣ 4 ಜನಕ್ಕೆ. ನಿನ್ಗೆ ಅವಾಗೇ ಒಳ್ಳೆ ಹೆಸರು ಬರೋದು. ಸುಮ್ಕಿರು, ನಿನ್ಗೆ ಗೊತ್ತಾಗಲಿ. ಕರಿತೀನಿ ನೋಡು ಆ ರುದ್ರಪ್ಪನ. ಶಿವನೇ ಶಂಬಲಿಂಗ, ಏನನ ಮಾಡ್ಕೊ ಹೋಗ್ಲಾ ಅಮಾವಾಸ್ಯೆ ಕಾರಿಲ್ಲ ಅತ್ತ, ಅದನ್ನೂ ಒಂದು ಹೇಳೋಗ್ ಬಿಡೋಣ. ಲೇ ರುದ್ರ, ಲೇ ರುದ್ರ, ಬಾರ್ಲಾ ಒಂದ್ ಸ್ವಲ್ಪ ತ್ವರಿಕೆ. ಲೇ ರುದ್ರ. ಯಾವನೋ ಅವನು, ನನ್ನೇ ರುದ್ರ ಅಂತ ಕರಿತೀರಾನು? ಓ ಸರ್ಸು, ಯಾವಾಗ ಬಂದೆ ನೀನು? ನಾನು ಅಲ್ಲೆಲ್ಲ ಹುಡುಕ್ತೆ ಕಣೆ, ನೀನು ಸಿಗ್ಲಿಲ್ಲ. ರೀ ವಣ್ಣಾರೇ ರೀ, ಇವ್ರಿಬ್ರೇ ರೀ ಕರ್ಕ ಬಂದಿದ್ದು. ಅಲ್ಲಿದ್ದ ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಅನ್ಕೊಂಡ್ಬಿಟ್ಟೆ ರೀ. ಕರ್ಕ ಬಂದಿಲ್ಲ ಮಂತಾಗ್ ಬಿಟ್ರು ರೀ ಇವ್ರಿಬ್ರು. ಇವ್ರಿಬ್ರಿಗೆ ಏನಾದ್ರು ಕೊಟ್ಟು ಕಳಿಸ್ರಿ. ಹೌದೇನೆ? ಓ ಸರಿ ಸರಿ ಆಯ್ತು, ನೀನು ಒಳಕ್ಕೆ ಹೋಗು. ನಾನು ಇವ್ರಿಗೆ ಏನಾನ ಕೊಟ್ಟು ಕಳಿಸ್ತೀನಿ, ಹೋಗು. ಅಣ್ಣ ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್ ಅಣ್ಣ. ನಮ್ಮ ಅಯ್ಯಪ್ಪ ಹೇಳಿದೀನಿ, ಕೊಟ್ಟು ಕಳಿಸ್ತಾರೆ ನಿಮ್ಗೆ ಏನಣ್ಣ. ಸರಿ ಕಣವ, ಆಯ್ತು ಹೋಗು. ಒಸಿ ಹೆಂಗೋ ಮಂತಾಗ್ ಬಂದು ಸೇರ್ಕೊಂಡ್ಬಿಟ್ಟಲ್ಲ, ನಮ್ಗೆ ಅಷ್ಟೇ ಸಾಕು ಕಣವ. ನಿನ್ನ ಗಂಡಿಗೆ ಒಪ್ಪಿಸ್ಬಿಟ್ವಿ ಕಣಮ್ಮ, ಹೆಂಗೋ ನೀನು ಹೋಗಮ್ಮ ಒಳಕ್ಕೆ. ಸರಿ ಕಣಣ್ಣ, ಆಯ್ತು. ಅಣ್ಣ, ನಮ್ಮ ಹೆಂಡ್ತಿಂಗ್ ಕರ್ಕೊಂಬಂದವ್ರು ಯಾರಣ್ಣ ಇದ್ರಾಗೆ? ಅಣ್ಣೋ, ನಮ್ಮ ಅಣ್ಣ ಅಂದ್ರೆ ನಾಗಣ್ಣ. ಸಹಾಯ ಮಾಡಾದ್ರೆ ಎತ್ತಿದ ಕೈ ಕಣಡು. ಇವರೇ ನಾಗಣ್ಣ ಅಂತಂದ್ರಿ, ಅದೇನ್ ಕೊಡ್ತೀರಾ ಕೊಟ್ಟು ಕಳಿಸ್ರಿ. ಪಾಪ ಅಮಾವಾಸ್ಯೆ ನನ್ನ ಮೇಲೆ ಯೋಟ್ ಪ್ರೀತಿ ಇಕ್ಕೊಂಡು ನೋಡು. ಪಾಪ ಅವನು ಹೇಳ್ದ ಅಂತ ನಾನು ಅಮ್ಮನ ಇಲ್ಲೇ ತಕನ ಕರ್ಕ ಬಂದೀನಿ. ಆದರೂ ನೋಡು ಪಾಪ ನನ್ನ ಮೇಲೆ ಪ್ರೀತಿಗೆ ಅಮಾವಾಸ್ಯೆ ನಾನೇ ಮುಂದಿರ್ಬೇಕಂತ ಹೇಳಿ ಅವ್ನು ನನ್ನ ಮೇಲೆ ಹೇಳ್ತವನೆ. ಪಾಪ ಎಂಥ ಅಮಾವಾಸ್ಯೆ ನೋಡಿ ನಮ್ಮ ಅಮಾವಾಸ್ಯೆ. ನನ್ನ ದೋಸ್ತು ಅಂದರೆ ನನ್ನ ಕುಚುಕು ಅಂದರೆ ನೀನೇ ಕಂಡ್ಲ ಅಮಾವಾಸ್ಯೆ. ಸುಮ್ಮನಿರ್ನಾಗಣ್ಣ, ಅದೆಲ್ಲ ಯಾಕೆ ಇವಾಗ? ನೀ ಇದಕ್ಕೆ ಕಣಪ್ಪ ನನಗೆ. ನನ್ನ ಮೇಲೆಲ್ಲ ಯಾಕಪ್ಪ ಹೊಗಳ್ತೀಯ ನೀನು? ನೀನು ಸುಮ್ಕಿರು, ಅವನ್ನೇ ಯಾತ ಕೊಡ್ತಾರಂತೆ. ರಪ್ನ ಹೋಗಿಸ್ಕೊಂಬರೋಣ, ಯಾತಕನ ಆಗುತ್ತೆ ಖರ್ಚಿಗಂಗೆ. ಸರಿ ಸರಿ ಕಂಡ್ಲ, ಆಯಿತು. ಅಳೋ ರುದ್ರಣ್ಣ, ನಾನೇ ಕರ್ಕ ಬಂದಿದ್ದು. ನಾನು ಕರ್ಕ ಬಂದಿದ್ದಕ್ಕೆ ನಿಮ್ಮ ಅಯ್ಯಮ್ಮ ಇಲ್ಲಿ ಮಂತಾಗಿ ಬಂದಿರೋದು ಕಾಣೋ. ಹೌದೇನ್ರಣ್ಣ? ಆಯಿತು, ಎಲ್ಲರೂ ಮರ್ಯಾದಿನ ಒಳಗೆ ಕರ್ಕೊಂಡು ಹೋಗಿ ಕೊಡ್ತಾರೆ. ಅದಕ್ಕೆ ಬರ್ರಿ, ನೀವು ದೊಡ್ಡ ಮನುಷ್ಯರು ಅಂತ ಕಾಮ್ತೈತಿ. ಅದಕ್ಕೇನೆ ಒಳಗೆ ಕರ್ಕೊಂಡು ಹೋಗಿ ಮರ್ಯಾದೆ ಕೊಡ್ಬೇಕು ನಿಮಗೆ. ಒಬ್ಬೊಬ್ಬರಾಗಿ ಒಳಗೆ ಬನ್ನಿ. ಶಿವನೇ ಶಂಬಲಿಂಗ, ಅಮಾವಾಸ್ಯೆ ನೋಡ್ಲಾ ಎಂಥ ಮರುವಾದೆ ಕೊಡ್ತಾವ್ರಿ ಇವರು. ಸರಿ ಆಯಿತು ಕಂಡ್ಲಾ, ಫಸ್ಟು ನೀನು ಹೋಗಿ ಅದೇನು ಕೊಡ್ತಾರಂತ ಇಸ್ಕೊಂಬ. ಒಸಿ ನೀನು ಚಿಕ್ಕವನು ನನಗಿನ್ನ, ಅದಕ್ಕೆ ಹೇಳ್ತೀನಿ ಹೋಗ್ಬಿಟ್ಟು ಲಾಭಕ್ಕೊಂಡು ರಪ್ನ ಮಂಗ ಅದೇನಂತ ಇಸ್ಕೊಂಡು ಬಂದುಬಿಡ್ಲಾ ಬಿರಿನೇ. ಸರಿ ಸರಿ ಕಣ್ರಣ್ಣ, ನಾನು ಒಳಗೆ ಹೋಗ್ತಾ ಇದ್ದೀನಿ. ಯಾರಣ್ಣ ಬಿರಿನೇ ಬರ್ರಿ ಬೇಗನೆ. ಏ ನಾಗಣು, ನೀನು ಹೋಗ್ ನಾಗಣು. ನನಗಿನ್ನ ದೊಡ್ಡವನು ನೀನು ಹೋಗು ವಸಿ, ನೀನು ಹೋಗ್ ನಾಗಣು. ನನಗೇನಣ್ಣ ಮರುವಾದೆ ಅಂತದ್ದು ಏನು ಕೊಡ್ತಾರೆ? ನೀನು ನೋಡಿ, ನಿನ್ನ ದೊಡ್ಡ ಮನ್ಸು ನೋಡಿ, ನಿನ್ನ ದೊಡ್ಡತನ ನೋಡಿ ಸರಿಯಾಗೇ ಮರ್ಯಾದೆ ಕೊಡ್ತಾರೆ. ಹೋಗ್ ನಾಗಣ, ನೀನು ಹೋಗ್ ನಾಗಣ. ಸುಮ್ಕೆ ನಾನು ಬೇಡ, ಹೋಗು. ಸರಿ ಕಂಡ್ಲಾ ಅಮಾವಾಸ್ಯೆ, ತೀರ ಒಸಿ ಏನೋ ಹೇಳ್ತಿದ್ಯ ಅಂತ ಹೋಗ್ತೀನಿ ಬಿಡ್ಲಾ. ನಾನೇನೆ ಮರುವಾದೆ ನಿಂದು ಸೇರಿಸಿ ನಾನೇ ಇಸ್ಕೊಂಬತ್ತೀನಿ ಬಿಡ್ಲಾ. ಸರಿ ಕಣಣ್ಣ, ಆಯ್ತು ನಾಗಣ. ಅಲ್ಲ ಕಣ್ರಾಲ, ಅವಳಿಗೆ ನಾನು ಇಲ್ಲಿ ಡೈಲಿ ಮಟನ್ ಊಟ, ಚಿಕನ್ ಊಟ, ಅವಳು ಕೇಳೋ ಡ್ರೆಸ್ಸು, ಅವಳು ಕೇಳೋ ಮೇಕಪ್ ಕಿಟ್ಟು, ಅವಳು ಹಚ್ಕೊಳ್ಳೋ ನೈಲ್ ಪಾಲಿಶು ಇವೆಲ್ಲ ಕೊಡ್ಸೋಕ್ಕಾಗಲ್ಲ ಅಂತ ಅಲ್ಲೆಲ್ಲೋ ಹೋಗಿ ಕರ್ಕೊಬಂದು ತಪ್ಸಾಕೆ ಬಂದರೆ ತಿರ್ಗಾ ಕರ್ಕೊಬಂದಿದ್ರ ಬೋಳಿ ಮಕ್ಕಳ. ಅಯ್ಯ ನಿನ್ನ ಅಣ್ಣ ರುದ್ರಣ್ಣ, ನಮ್ಗೇನು ಗೊತ್ತಿಲ್ಲ ಕಣ. ಬೋಳಿ ಮಗ ಅಮಾವಾಸ್ಯೆ ಹಿಂಗೆ ಮಾಡಿಬಿಟ್ಟ ಕಣಣ್ಣ. ನನಗೆ ತಪ್ಪಾಯ್ತು, ಬಿಟ್ಬಿಡೋಣ. ನಾನು ಕರ್ಕೊಂಬರಲ್ಲ, ನನಗೆ ಹೆಣ್ಮಕ್ಳು ಸವಸ ಬೇಡ ಕಣ್ಲ ಅಂತಂದ್ರು. ಕೇಳಿಲ್ಲ ರುದ್ರಣ್ಣ, ನಮಗ ಮಾಡಿದ ಬದುಕಿಗೆ ನಾನು ಕರ್ಕೊಂಬಂದೆ ಕಣಣ್ಣ ಇಲ್ಲಿಗೆ. ನಾನು ಬಿಟ್ಬಿಡೋಣ. ಮೊದಲು ಅವ್ನು ಹೊಡೆಯೋದಲ್ಲ, ಮೊದಲು ನಿನಗೆ ಹೊಡಿಬೇಕು. ಯಾಕಂದರೆ ಅಂತಂದ ಜೊತೆಗಿಕ್ಕೆ ನೀನು ಅಡ್ಡಾಡ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಬೀಳಬೇಕು ಮೊದಲು. ತಕ ಅಣ್ಣ ರುದ್ರಣ್ಣ, ನಾನು ಬಿಟ್ಬಿಡೋಣ. ಬಡ್ಡಿ ಮಗ ಅಮಾವಾಸ್ಯೆ ನಾನು ಇಲ್ಲಿ ತಗಲಾಕ್ಬಿಟ್ಟವನೆ ಕಣ್ಣ. ಬಿಟ್ಬಿಡೋಣ ರುದ್ರಣ್ಣ, ನಾನು ದಯವಿಟ್ಟು ಬಿಟ್ಬಿಡೋಣ. ಈಗ ಮುಗ್ಗ ಒಯ್ತಿದ್ಯಾ ಕಾಳೋ, ನನ್ನ ಬಿಟ್ಬಿಡೋಣ. ಪಾಪ ನಾಗಣಿಗೆ ಸರಿಯಾಗೇ ಮರ್ಯಾದೆ ಕೊಡ್ತಿರ್ಬೇಕು. ಇಡೋ ತಾರು ಹೊರಗೆ ಕಳಿಸ್ಲಿಲ್ಲ ಅಂತಂದ್ರೆ ಪಾಪ ನಾಗಣ್ಣ ಅದೃಷ್ಟ ಮಾಡಿರ್ಬೇಕು ಅಂತ ಮರ್ಯಾದೆ ಸಿಗಾಕಿ. ಪಾಪ ಯಾರೋ ರುದ್ರಣ್ಣ ಒಳ್ಳೆ ಮನುಷ್ಯ ಅಂತ ಕಾಣ್ತೈತಿ. ನಾಗಣಿಗೆ ಒಳ್ಳೆ ಮರ್ಯಾದೆ ಕೊಡ್ತಾವ್ರೆ. ಆದ್ರೂ ಯಾಕೋ ಶಬ್ದ ಬರ್ತೈತಲ್ಲ. ಹಂಗೇನು ಇರಕ್ಕಿಲ್ಲ, ನಾಗಣ್ಣಿಗೆ ಮರುವಾದೆ ಬೋಳ್ ಚೆನ್ನಾಗಿ ಕೊಡ್ತಿರ್ತಾರೆ ಹೇಳು. ಇನ್ನೊಂದ್ಸಲಿ ಏನನ ಹೇಳ್ದಾರ ಮಾತು ಕಟ್ಕೊಂಡು, ಹೇಳ್ದಾರ ಮಾತು ಕೇಳ್ಕೊಂಡು ಏನಾದರೂ ಇಂಥ ಕೆಲಸ ಮಾಡಿದೀಯಾ ಅಂತ ಅಂದರೆ ಇವತ್ತು ಹೊಡೆದು ಹೊರಗಾಗ್ತಾ ಇದ್ದೀನಿ.
ನಾಳೆ ಏನಾರ ನನ್ನ ಕಣ್ಣಿಗೆ ಕಾಣಿಸ್ಕೊಂಡೆ ಅಂದರೆ ಸಿಗದಾಕೆ ಬಿಡ್ತೀನಿ ಅವನು ಯಾರು. ಸರಿ ರುದ್ರಣ್ಣ ನನ್ನ ಇವಾಗ ಬಿಟ್ಬಿಡು. ಇನ್ಮ್ಯಾಕೆ ಅವನ ಮಾತು ನಾನು ಕೇಳಾಕಿಲ್ಲ ಕಣಣ. ನನ್ನ ಇವಾಗ ಬಿಟ್ಬಿಡೋಣ. ಇವಾಗ ನಿನ್ನ ತಿರುಗಿಸಿ ಎಸಿತೀನಿ, ಉಳ್ಳುಳ್ಕೊಂಡು ಹೋಗಿ ಹೊರಕ್ಕೆ ಬಿಡಬೇಕು. ಅಯ್ಯೋ 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 ನಾಗಣ್ಣ, ಏನಾತಣ ನಿನಗೆ? ಯಾವನಣ್ಣ ಹಿಂಗ್ ಓದ್ಬಿಟ್ಟವನಲ್ಲ ನಾಗಣ್ಣ, ಕೈ ಕಾಲೆಲ್ಲ ಮುರಾಕಿಯವನೇ. ಅವನು ಯಾರಣ್ಣ ರುದ್ರಣ್ಣ? ಯಾಕಣ್ಣ ಇಂಥ ಕೆಲಸ ಮಾಡೇನೆ? ಅಲ್ಲ ಕಡ್ಲ ಅಮಾಸೆ, ನಾನೇನ ಅಯ್ಯಮ್ಮಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ನೇನಲ್ಲ, ನೀನೆಲ್ವೇನಲ್ಲ ಹೇಳಿ ಕರ್ಕೊಂಬಂದು ಒಂದು ಹೆಣ್ಣಂಗೆ ಸಂತ ಹೇಳಿ ಕರ್ಕೊಂಬಂದಿದ್ಕೆ ಅವ್ನು ಹಿಂಗೇನಲ್ಲ ಮಗ್ಗ ಇಕ್ಕದು ಅಮಾವಾಸ್ಯೆ ಬಾರ್ಲ ಹತ್ರಕ್ಕೆ. ಅಮಾವಾಸ್ಯೆ ನಡೆಯಕ್ಕೆ ಆಗ್ತಿಲ್ಲ ಕಣ್ಲ, ಅಮಾವಾಸ್ಯೆ ನನಗೆ ಬಾರ್ಲ. ನಾಗಣ್ಣ ನನ್ಗೇನ ಗೊತ್ತು ಹಿಂಗೆಲ್ಲ ಮಾಡ್ತಾರಂಬೋದು? ಅಲ್ಲ ಕಣ್ಲ ಅಮಾವಾಸ್ಯೆ, ಅಯ್ಯೋ ನಿನ್ನ ಅಯ್ಯವ್ವನ್ನೇನಾದರೂ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ನೇನಲ್ಲ ಮಂತಾಕೆ. ಏನ್ಲ ನಾನು ಬೇಡ ಹಾಕ್ಕಂಡ್ಲ ಅಯ್ಯವ್ವರ ಹೆಣ್ಮಕ್ಳು ಸವಾಸನೆ ಬೇಡ ಅಂದರೆ ನನಗೇ ಬುಧವಾದ ಹೇಳಿ ನನ್ನೇ ಇಲ್ಲಿಗನ ಕರ್ಕೊಬಂದ ಬಡ್ಡಿ ಮಗ ನೀನೇ ಅಲ್ವೇನಲ್ಲ. ಇವಾಗ ನನ್ನ ಒಳಕ್ಕೆ ಒದೆ ತಿನ್ಬೇಕು ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ತಿದ್ಯಾ ಅವನು ಯಾರು? ನಾಗಣ್ಣ ನಾನು ಬಿಟ್ಬಿಟ್ಟು ನಾಗಣ್ಣ, ನಾನು ಏನನ್ನ ಮಾಡಕ್ ಹೋದ್ರು ಹಿಂಗೆ ಆಗ್ತೈತೆ ನಾಗಣ್ಣ. ನಾನು ಏನು ಮಾಡೋದು ನಾಗಣ್ಣ? ನಾನು ಬಿಟ್ಬಿಟ್ಟು ನಾಗಣ್ಣ, ಇನ್ನೊಂದಪ್ಪ ಹಿಂಗೆ ಮಾಡಕ್ಕಿಲ್ಲ, ಬಿಟ್ಬಿಟ್ಟು ನಾಗಣ್ಣ. ಅದಕ್ಕೆ ಕಣ್ರಪ್ಪು ಹೇಳೋದು, ಬೇರೆಯವ್ರ ಮಾತು ಯಾವತ್ತೂ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ವಂತ ಬುದ್ಧಿ ನಿಮ್ತಾಗೆ ಇರಲಿ. ನೋಡು, ನಾನು ಬೇರೆಯವ್ರ ಮಾತು ಕೇಳ್ಕೊ ಬಂದಿದ್ದಕ್ಕೆ ನನಗೆ ಎಂಥ ಗತಿ ಬಂತು ನೋಡ್ರಿ. ಅದಕ್ಕೆ ಕಣ್ರಪ್ಪ ಹೇಳೋದು, ನಿಮ್ಮ ಬುದ್ಧಿ ನಿಮ್ತಾಗೆ ಇರಲಿ. ಸರಿ ಕಣ್ರಣ್ಣ, ನಾನಿನ್ನು ಬರ್ತೀನಿ. ಹಂಗೆ ಈ ಹಳ್ಳಿ ಜಾಣರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಕಾಮೆಂಟು ಕೊಡ್ರೋಣ. ಸರಿ, ನಾನು ಬರ್ತೀನಿ ಕಣ್ರಣ್ಣ ಮತ್ತೆ.